ನಮಸ್ಕಾರ ಸ್ನೇಹಿತರೆ ನಿಮಗೆ ಒಂದು ಮೊದಲು ವಿಡಿಯೋ ತೋರಿಸ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ಕೊಂಬಂದ್ರಲ್ವಾ, ಇದು ನಾನು ಹೆಬ್ಬಾಳ ಹತ್ರ ಒಂದು ಆಟೋ LPG ಬಂಕ್ ಹತ್ರ ನಾನು ವಿಡಿಯೋ ಮಾಡೋದು. ವಿಡಿಯೋದಲ್ಲಿ ಆಟೋ ಕ್ಯೂ ಎಷ್ಟು ಉದ್ದ ಇದೆ ಅಂದರೆ ಮೇನ್ ರೋಡಿಂದ ಗಲ್ಲಿ ಒಳಗೆಲ್ಲ ಉಂಟಾಗಿದೆ. ಅಲ್ಲಿರೋ ಜನ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಟೋ ಚಾಲಕರಿಗೆ. ಆಟೋದವರು ಗ್ಯಾಸ್ ಹಾಸ್ಕೊಡ್ಲಿ ಪಾಪ ಅಂತ ಹೇಳ್ಬಿಟ್ಟು ಅವರು ಏನೋ ಹೇಳ್ತಾ ಇಲ್ಲ. ಮನೆ ಮುಂದೆ ಎಲ್ಲ ಫುಲ್ಲು ಕ್ಯೂ ಆಗಿದೆ, ಮನೆ ಮುಂದೆಗಳೆಲ್ಲ ಫುಲ್ಲು ಕ್ಯೂ ಆಗಿದೆ, ಆ ಥರ ಕ್ಯೂ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಲ್ಲಿರೋ ಸುತ್ತಮುತ್ತ ರೋಡೆಲ್ಲ ಅಗದ್ಬಿಟ್ಟಿದ್ದಾರೆ. ರೋಡೆಲ್ಲ ಫುಲ್ಲು ಬಿಸಿಲು ಜೊತೆಗೆ ಧೂಳು ಬೇರೆ ಕಡೆ ಎಲ್ಲ ಸ್ವಲ್ಪ ಹೆಂಗೋ ಬರೀ ಕ್ಯೂ ಇದೆ. ಬಟ್ ಇಲ್ಲಿ ಬಿಸಿಲು ಮತ್ತು ಧೂಳು ಫುಲ್ಲು ರೋಡಲ್ಲಿ ಆಗಿರೋದ್ರಿಂದ ಫುಲ್ಲು ಧೂಳ ಹೋಗಿದೆ. ಅಂತ ಇದರಲ್ಲಿ ಆಟೋ ಚಾಲಕರು ಗ್ಯಾಸ್ ಹಾಸ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ನನಗದು ನೋಡಿ ತುಂಬ ಬೇಜಾರಾಯಿತು. ಯಾಕಂದರೆ ಎಲ್ಲ ಕಡೆ ಏನಪ್ಪ ಅಂದರೆ ಅವ್ರಿಗೆ ನೆಗೆಟಿವ್ ಇರುತ್ತೆ, ಆಟೋ ಚಾಲಕರಿಗೆ ನೆಗೆಟಿವ್ ರಿವ್ಯೂ ಇದೆ. ಆಟೋ ಚಾಲಕರು ದರೋಡೆಕೋರರು, ಡಬಲ್ ಚಾರ್ಜ್ ಮಾಡ್ತಾರೆ, ಮೀಟರ್ ಮೇಲೆ ಎಕ್ಸ್ಟ್ರಾ ಕೇಳ್ತಾರೆ, ಹೀಗೆ ಹಾಗೆ ಅಂತ. ಬಟ್ ಈ ವಿಡಿಯೋ ನೋಡ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು. ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಗ್ಯಾಸ್ ಹಾಸ್ಕೊಳ್ಳೋದಕ್ಕೆ. ಅದು ಬರುತ್ತೋ ಇಲ್ಲೋ ಅನ್ನೋದು ಅದು ಕ್ಲಾರಿಟಿ ಇಲ್ಲ. ಒಟ್ಟಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆಟೋ ಚಾಲಕರು ಮನೆಗೂ ಹೋಗೋಕ್ಕಾಗ್ತಾ ಇಲ್ಲ. ಮನೇಲಿ ಮಕ್ಕಳು ಕೇಳ್ತಾರೆ, ಅವ್ರ ತಾಯಂದ್ರೆ ಕೇಳ್ತಾರೆ ಅಪ್ಪ ಇಲ್ಲೇ ಅಂತ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಆಟೋದಲ್ಲೇ ಕೂತ್ಕೊಂಡು ಅವ್ರಿಗೆ ಟೈಮ್ ಪಾಸ್ ಮಾಡೋವಂಥ ಕೆಲಸ ಆಗ್ತಾ ಇದೆ. ನೋಡಿ, ಈ ಥರ ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರಿಗೆ ಟೈಮ್ ಪಾಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಥರ ಕಷ್ಟ ಆಗೋಗಿದೆ ಆಟೋ ಚಾಲಕರಿಗೆ. ನನಗಂತೂ ನೋಡಿ ತುಂಬ ಬೇಜಾರಾಗೋಗಿದೆ. ನೋಡಿ, ಇದಕ್ಕೆಲ್ಲ ಕಾರಣ ಇವನೇ. ಸುಮ್ಮನೆ ಅನಾವಶ್ಯಕ ಯುದ್ಧ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಎಲ್ಲರಿಗೂ ಪ್ರಾಬ್ಲಮ್ ತಂದಿಡ್ತಾ ಇದ್ದಾನೆ. ಇರಾನ್ ಮೇಲೆ ಯುದ್ಧ ಸಾರ್ಬಿಟ್ಟು ಇವಾಗ ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅನಾವಶ್ಯಕವಾಗಿ ಯುದ್ಧ ಸ್ಟಾರ್ಟ್ ಮಾಡಿಬಿಟ್ಟು. ಒಟ್ಟಲ್ಲಿ ನಾನಂತೂ ಇರಾನ್ಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನಮಗೆ ಗ್ಯಾಸ್ ಬೇಕು. ಹಳ್ಳಿ ಕಡೆ ಇದ್ದರೆ ಏನೋ ಸೌದೆ ಎಲ್ಲ ಅಡುಗೆ ಮಾಡಿ ಜೀವನ ಸಾಗಿಸ್ಬೋದು. ಸಿಟಿಯಲ್ಲಿ ಗ್ಯಾಸ್ ಅಂತೂ ಬೇಕೇ ಬೇಕಾಗುತ್ತೆ. ಆಟೋ ಚಾಲಕಗೂ ಗ್ಯಾಸ್ ಬೇಕು, ಮನೆಗೂ ಗ್ಯಾಸ್ ಬೇಕು. ಹೀಗಾಗಿ ನಮಗೆ ನಮ್ಗೆ ಏನು ಬೇಕೋ ಅದನ್ನ ನೋಡ್ಕೋಬೇಕು. ಹಾಗಾಗಿ ನಾನಂತೂ ಇರಾನ್ ಸಪೋರ್ಟ್ ಮಾಡ್ತೀನಿ. ಅದೇನಾದ್ರೆ ಆಗಲಿ, ಒಟ್ಟಲ್ಲಿ ಗ್ಯಾಸ್ ಬೇಕಷ್ಟೇ. ಏನೇ ಆಗಲಿ, ಒಟ್ಟಿನಲ್ಲಿ ಯುದ್ಧ ಎಲ್ಲ ಬೇಗ ಮುಗಿದು ನಮಗೆ ಮೊದಲಿನ ಥರ ದಿನಗಳು ಬಂದರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.